ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡು ದ ಲಾಸ್ಟ್ ಪಾರ್ಟ್ ಆಫ್ ತಲಕಾಡಿನ ವೈಭವ ಫ್ರಮ್ 8th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ತಲಕಾಡಿನ ವೈಭವ ಈ ಪಾಠದ ಕೊನೆಯ ಭಾಗವನ್ನು ಮಾಡ್ತಿದ್ದೀವಿ. So if you have not yet watched the part 1, 2, 3 and 4, I request you to watch the part, all those parts and then come to this last part. All the videos has been mentioned in the playlist link. I leave the link for the playlist here, and also you can find the playlist link in the description box. And please make sure that you keep checking the playlist link every time so that you will get the updates about the new lessons and exercises that is being done. Okay, so we'll start with the lesson, today's lesson, the last part. Before starting, textbook tagoli, pencil tagoli, eraser tagoli, wear earphones, sit in a quiet place. We'll start. So part 4 ಅಲ್ಲಿ ಏನು ಮಾಡಿದ್ವಿ, part 4 ಅಲ್ಲಿ author spoke about the ಅರ್ಕೇಶ್ವರ ದೇವಾಲಯ. He told he completed the ಪಂಚಲಿಂಗ ದರ್ಶನ ಕಂಪ್ಲೀಟ್ ಮಾಡ್ತಾರೆ. So after that what happened? So we'll see in today's class. ಈಗ ಮಧ್ಯಾಹ್ನವಾಗಿದೆ. ನೌ ಇಟ್ಸ್ ಆಫ್ಟರ್ನೂನ್. ನೇಸರು ದ ಸನ್ ಬಾನಿನ ಸ್ಕೈಯಲ್ಲಿ ನಡುನೆತ್ತಿಯಿಂದ ಎಕ್ಸಾಕ್ಟ್ಲಿ ಆನ್ ದ ಹೆಡ್ ಇಸ್ ಅ ನಡುನೆತ್ತಿ, ಈಚೆಗೆ ಪಡುವಣಕ್ಕೆ. ಸೊ ಹಿ ಹ್ಯಾಸ್ ಕಮ್ ಟು ದ ವೆಸ್ಟ್ ಸೈಡ್. ವೆಸ್ಟ್ ಇಸ್ ಅ ಪಡುವಣ, ಮೂಡಣ ಇಸ್ ಅ ಈಸ್ಟ್. ತಿರುಗಿ 2 ತಾಸಾಗಿದೆ. ಇಟ್ಸ್ ಬಿನ್ ಅ 2 hours ದಟ್ ಹಿ ಹ್ಯಾಸ್ ಟರ್ನ್ ಟು ದ ವೆಸ್ಟ್. ಸೊ ದಟ್ ಮೀನ್ಸ್ ಆಲ್ಮೋಸ್ಟ್ ಇಟ್ಸ್ ಅ 2 o'clock. ನಾವೀಗ ವಿ ಆರ್ ಇನ್ ಹೊಯ್ಸಳ ರೀಜನ್, ಹೊಯ್ಸಳ ನಾಡಿನಲ್ಲಿ ಸಂಚರಿಸುತ್ತಿದ್ದೇವೆ. ವಿ ಆರ್ ಟ್ರಾವೆಲಿಂಗ್. ಕಪಿಲಾ ನದಿಯನ್ನು ಆ ಕಡೆ ಬಿಟ್ಟು, ಸೊ ವಿ ಲೆಫ್ಟ್ ದ ಕಪಿಲಾ ನದಿ ದಟ್ ಸೈಡ್. ಕಪಿಲಾ ನದಿ ಇಸ್ ಅ ರಿವರ್, ದ ನೇಮ್ ಆಫ್ ದ ರಿವರ್ ಇಸ್ ಅ ಕಪಿಲಾ ನದಿ. ಹೀಗೆ ಉತ್ತರಾಭಿಮುಖವಾಗಿ, ಸೊ ವಿ ಆರ್ ಟ್ರಾವೆಲಿಂಗ್ ಆನ್ ದ ನಾರ್ತ್ ಡೈರೆಕ್ಷನ್ ಅಲ್ಲಿ ಹೊರಟು ಮುಂದಕ್ಕೆ ಬಂದರೆ, ವಿ ಕಮ್ ಲಿಟಲ್ ಬಿಟ್ ಫರ್ದರ್, ಹೊಯ್ಸಳದಲ್ಲಿ that community called as a ಬಳ್ಳಾಳರು ಅಭಿಮಾನದ ಕಲಾ ಸಂಪದ ಇಸ್ ಫಿಲ್ಡ್ ವಿತ್ ದ ಆರ್ಕಿಟೆಕ್ಚರ್. ಅಭಿಮಾನ ಅಂದರೆ ದೇ ವರ್ ಫ್ಯಾನ್ ಆಫ್ ದ ಆರ್ಕಿಟೆಕ್ಚರ್. ನಿಂತಿರುವ ಅನರ್ಘ್ಯ ವಾಸ್ತುಶಿಲ್ಪ ಇಸ್ ಅಗೇನ್ ಆರ್ಕಿಟೆಕ್ಚರ್. ದ ಸ್ಕಲ್ಪ್ಚರ್, ದ ವ್ಯಾಲ್ಯೂಯಬಲ್, ಇಂವ್ಯಾಲ್ಯೂಯಬಲ್, ವೆರಿ ಪ್ರೆಷಿಯಸ್ ಇಸ್ ಕಾಲ್ಡ್ ಅನರ್ಘ್ಯ. ಅಂಥದ್ದೊಂದು ಪ್ರೆಷಿಯಸ್ ಕಲಾರತ್ನವೊಂದು ಅಂದರೆ ಅ ಬ್ಯೂಟಿಫುಲ್ ಸ್ಟ್ರಕ್ಚರ್, ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್ ನನ್ನ ವಿ ಕ್ಯಾನ್ ಸಿ. ಸೊ ಅದೇ ಸೋಮನಾಥ ದೇವಾಲಯ. ಸೊ ಹಿ ಈಸ್ ಗಿವಿಂಗ್ ದ ಹಿಂಟ್ ಆಫ್ ಅ ಸೋಮನಾಥ ದೇವಾಲಯ ಹಿಯರ್. ಓಕೆ, ಹೊಯ್ಸಳ ಬಳ್ಳಾಳರು, ದೀಸ್ ಹೊಯ್ಸಳ ಬಳ್ಳಾಳ ಪೀಪಲ್ ಕನ್ನಡದ ಕುಲದೀಪಕರು ಅಂದರೆ ದೇ ವರ್ಷಿಪ್ ಕನ್ನಡ ಲೈಕ್ ಡೈ ಹ್ಯಾಡ್ ಫ್ಯಾನ್ಸ್ ಅವರು. ಕ್ರಿಸ್ತ ಶತಾಬ್ದ 1000 ಇಸವಿಯಿಂದ ಫ್ರಮ್ 1000 ಕ್ರಿಸ್ತ ಆಫ್ಟರ್ ಕ್ರೈಸ್ಟಲ್ಲಿ ಕ್ರಿಸ್ತ ಶತಾಬ್ದ 1000 ಇಸ್ವಿಯಿಂದ, ಇಸವಿ ಅಂದರೆ ಇಯರ್ ಅಂತಾರೆ, 1300ರವರೆಗೆ, 1300 ಅಂದರೆ 1300 ವರೆಗೆ, ಅಖಂಡ 300 ವರ್ಷಗಳ, ಕಂಪ್ಲೀಟ್ಲಿ ಫಾರ್ 300 years ಪರ್ಯಂತ, ದ ಹೋಲ್ 300 years ಕನ್ನಡದ ನಂದಾ ದೀವಿಗೆಯನ್ನು ಹಚ್ಚಿ, ಅಂದರೆ ದೇ ವರ್ಷಿಪ್ಡ್ ಕನ್ನಡ ನಾಡು, ಕನ್ನಡ ನುಡಿ, ದ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಆರ್ಕಿಟೆಕ್ಚರ್, ಎವ್ರಿಥಿಂಗ್ ದೇ ಟುಕ್ ಕೇರ್ ಫಾರ್ 300 years. ಸಂರಕ್ಷಿಸಿದರು, ದೇ ಪ್ರೊಟೆಕ್ಟೆಡ್. ಈ ವಂಶದ, ಸೊ ಈ ಫ್ಯಾಮಿಲಿನ ಮೂಲ ಪುರುಷನ ಹೆಸರು, ದ ಮೇನ್ ಪರ್ಸನ್ ನೇಮ್ ಇಸ್ ಸಳ. ಮೂಡಿಗೆರೆ ತಾಲೂಕಿನಲ್ಲಿರುವ, ದರ್ ಇಸ್ ಅ ಪ್ಲೇಸ್ ಕಾಲ್ಡ್ ಮೂಡಿಗೆರೆ, ದಟ್ಸ್ ಅ ತಾಲೂಕು. ಇನ್ನು ಮೂಡಿಗೆರೆ ತಾಲೂಕು. ಸೊಸೆವೂರು ಇವನ ಜನ್ಮಸ್ಥಳ. ಅಂಡರ್ಲೈನ್ ದಿಸ್, ಹೀಸ್ ಬರ್ತ್ ಪ್ಲೇಸ್ ಇಸ್ ಅ ಸೊಸೆವೂರು ನಿಯರ್ ಮೂಡಿಗೆರೆ. ಆಗಿನ ಸೊಸೆವೂರಿಗೆ ಈಗ ಅಂಗಡಿ ಎಂದು ನಾಮಕರಣವಾಗಿದೆ. ದಟ್ ಸೊಸೆವೂರು ಇಸ್ renamed as a ಅಂಗಡಿ. ಓಕೆ, ಮರುನಾಮಕರಣವಾಗಿದೆ. ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಸೇರಿದ, ದ ಟೆಂಪಲ್ ಕಾಲ್ಡ್ ವಾಸಂತಿಕ. ಒನ್ ಡೇ ಟು ದಟ್ ವಾಸಂತಿಕ ದೇವಾಲಯ ಪೂಜೆಗೆಂದು ದೇ ವೆಂಟ್ ಫಾರ್ ಅ ವರ್ಷಿಪ್. ಹೋದ ಸ್ಥಳ, ಹಿ ವೆಂಟ್ ದೇರ್. ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಂದು, ಸೊ ಹಿ ವಾಸ್ ಲಿಸ್ನಿಂಗ್ ಟು ದ ಉಪದೇಶ, ಲಿಸ್ನಿಂಗ್ ಟು ದ ವರ್ಡ್ಸ್ ಆಫ್ ಹಿಸ್ ಗುರು. ಓಕೆ, ಕುಳಿತಂದು ಹುಲಿಯೊಂದು ಅವನ ಕಡೆಗೆ ಜಿಗಿದು ಬಂದಿತು. ದ ಹುಲಿ, ಅ ಟೈಗರ್ ಕೇಮ್ ಟುವರ್ಡ್ಸ್ ಹಿಮ್, ಜಂಪ್ಡ್ ಅಂಡ್ ಕೇಮ್ ಟುವರ್ಡ್ಸ್ ಹಿಮ್. ಆಗ ಸುದತ್ತ ಮುನಿ, ದ ಗುರು ನೇಮ್ ಇಸ್ ಅ ಸುದತ್ತ, ದ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು, ಸೊ ಬೆತ್ತ ಇಸ್ ಅ ಸ್ಟಿಕ್, ಸೊ ಈ ಹ್ಯಾಡ್ ಅ ಸ್ಟಿಕ್ ಇನ್ ಹಿಸ್ ಹ್ಯಾಂಡ್, ಸಳನಡೆಗೆ ಚಾಚಿ, ಸೊ ಹಿ ವಿಲ್ ಗಿವ್ ಇಟ್ ಟು ದ ಸಳ, ಚಾಚೋದು ಹಿ ವಿಲ್ ಗಿವ್ ಇಟ್ ಟು ದ ಸಳ ಅಂಡ್ ಹಿಲ್ ಟೆಲ್ ಹೊಯ್ಸಳ ಎಂದು ಆದೇಶವಿತ್ತನೆಂದು. ಸೊ ಹಿ ಟೋಲ್ಡ್ ದಿಸ್ ಟು ಕಮಾಂಡೆಡ್ ಟು ಸಳ ಕೂಡಲೇ, ಇಮಿಡಿಯೇಟ್ಲಿ ಹುಲಿಯನ್ನು ಎದುರಿಸಿ, ಹಿ ಫೇಸ್ ದ ಹುಲಿ. ಅದರ ಗಂಟಲಿನಲ್ಲಿ, ಇನ್ ದಟ್ ಥ್ರೋಟ್ ಆಫ್ ದ ಹುಲಿ,
ಖಡ್ಗವನ್ನು ತುರುಕಿ he pushed the sword in the ಗಂಟಲಿಗೆ, ಹುಲಿಯ ಗಂಟಲಿಗೆ, for the throat. He poked with the sword. ಹುಲಿಯನ್ನು ಕೊಂದನೆಂದು, ಸೊ ಹೊಯ್ದ ಅಂದರೆ ಕೊಂದರೆಂದು ತಿಳಿಯುವುದು. ಸೊ he killed the ಹುಲಿ. ಅಂದಿನಿಂದ ಫ್ರಮ್ ದ ಡೇ ಸಳನ ಮನೆತನಕ್ಕೆ, ಫಾರ್ ದ ಫ್ಯಾಮಿಲಿ ಆಫ್ ಅ ಸಳ, they have a name called Hoysala. Please remember this, how the Sala got the family name of a Hoysala is very important. Sala bandu ಹುಲಿಯನ್ನ ಕೊಲ್ತಾನೆ. ಫಾರ್ ದಟ್ ಹಿಸ್ ಟೀಚರ್ ಗೇವ್ ಹಿಮ್ ಅ ಬೆತ್ತ ಅಂಡ್ ಹಿ ಟೋಲ್ಡ್ ಹೊಯ್ಸಳ. ದಟ್ಸ್ ಹೌ ಹಿ ಗಾಟ್ ದ ನೇಮ್, ದ ಫ್ಯಾಮಿಲಿ ನೇಮ್ ಹೊಯ್ಸಳ. ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು. ಸೊ ದ ಐಡೆಂಟಿಫಿಕೇಶನ್ ಏನು, ದ ಐಡೆಂಟಿಫಿಕೇಶನ್ ಆಫ್ ಅವರ್ ರಾಷ್ಟ್ರ, of the history of our nation is our temples. Temples ಅಂದರೆ ದೇಗುಲ, ದೇವಸ್ಥಾನ. ಇಂತಹ ದೇಗುಲಗಳ ಅಭ್ಯಾಸದಿಂದ, ಫ್ರಮ್ ದೀಸ್ ಕೈಂಡ್ ಆಫ್ ಅ ಟೆಂಪಲ್ಸ್ ಅಲ್ಲಿ ಅಭ್ಯಾಸ, ಇನ್ ದ ಪ್ರಾಕ್ಟೀಸಲ್ಲಿ ನಮ್ಮ ಬದುಕು ನಯವಾಗುತ್ತದೆ. ಅವರ್ ಲೈಫ್ ವಿಲ್ ಬಿಕಮ್ ವೆರಿ ಪರ್ಪಸ್ಫುಲ್ ಆಗುತ್ತೆ, ನಿರ್ಮಲವಾಗುತ್ತೆ, ಪ್ಯೂರ್ ಆಗುತ್ತೆ. ಕವಿ ಕಂಡ ಸತ್ಯ, ದ ಟ್ರೂತ್ ದಟ್ ಈಸ್ ಬೀನ್ ಸೀನ್ ಬೈ ಅ ಕವಿ, ದ ಆಥರ್, ದ ಪೊಯೆಟ್. ಶಿಲ್ಪಿ ಕಂಡ ಸೌಂದರ್ಯ, ಶಿಲ್ಪಿ ಇಸ್ ಅ ಸ್ಕಲ್ಪ್ಚರ್ ಹೂ ಹ್ಯಾಸ್ ಸೀನ್ ದ ಬ್ಯೂಟಿ, ಸೌಂದರ್ಯ ಇಸ್ ಅ ಬ್ಯೂಟಿ. ನಮ್ಮ ಬಾಳಿನ ಅಲಂಕಾರ, ದಟ್ ಈಸ್ ಅ ಡೆಕೋರೇಷನ್ ಆರ್ ದಟ್ ಈಸ್ ಅ ಬ್ಯೂಟಿ ಆಫ್ ಅವರ್ ಲೈಫ್ ಅಂತ ದ ಆಥರ್ ಇಸ್ ಸೇಯಿಂಗ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂದರೆ, ಟೆಂಪಲ್ ಹ್ಯಾಡ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್, ದ ನಾಲೆಡ್ಜ್, many more things. The olden temples, they share the stories. So the moral stories, the meaning of the stories will be hidden in the architecture. So that is what we need to understand in the, whenever we visit to the any of the temple, please make sure you have a tourist guide so that they tell you n number of stories behind that architecture. Okay, so here we finish the ತಲಕಾಡಿನ ವೈಭವ. ಓಕೆನಾ? ಸೊ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆರ್ ರೈಟ್ ಅ ಮೇಲ್ ಟು yashaswikannadavaani@gmail.com. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಬಿ ಪೋಸ್ಟಿಂಗ್ about the exercises and activities of this Talakaadina Vaibhava. So before that, make sure that you have completed all the 5 parts of Talakaadina Vaibhava before coming to the exercise part. So make sure that you share this video with your friends who are struggling to understand the lesson, and do not forget to check out the 8th Standard Siri Kannada playlist for much more information. I'll see you in the next video. Thank you so much. Namaskara. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.